ಅಕ್ಷಯ ತೃತೀಯ ದಿನ ಚಿನ್ನನೇ ತಗೋಬೇಕು ಅಂತ ಯಾವ ಪುರಾಣಗಳು ಹೇಳಿಲ್ಲ. ಇಟ್ಸ್ ಅ ಮಿಸ್ಕನ್ಸೆಪ್ಷನ್. ಇವತ್ತಿನ ಚಿನ್ನದ ಬೆಲೆ ಹೇಗಿದೆ ಅಂದ್ರೆ ಚಿನ್ನ ಹೇಗ್ ಖರೀದಿ ಮಾಡೋದು, ಬಟ್ ಅದನ್ನು ಹೊರತುಪಡಿಸಿ ಅದಕ್ಕೆ ಈಕ್ವಿವೆಲೆಂಟ್ ಆಗಿರೋ ಫಲಗಳನ್ನ ನಮಗೆ ಕೊಡೋ ಇನ್ ಯಾವ್ದನ್ನ ನಾವು ಪರ್ಚೇಸ್ ಮಾಡಬಹುದು? ಅಕ್ಷಯ ತೃತೀಯ ದಿನ ಚಿನ್ನ ಮತ್ತೆ ಬೆಳ್ಳಿ ಮಾತ್ರನೇ ತಗೋಬೇಕಾ? ಇದಕ್ಕೆ ಎಷ್ಟೆಲ್ಲ ಖರ್ಚಾಗುತ್ತೆ ಹೇಳಿ, ಎಷ್ಟು ಕಾಸ್ಟ್ಲಿ ಇದು. ಇಷ್ಟೆಲ್ಲ ತಗೊಳಕ್ ಆಗದೆ ಇರೋರು ಏನ್ ಮಾಡ್ಬೇಕು? ಚಿನ್ನ ಮತ್ತೆ ಬೆಳ್ಳಿ ತಗೊಂಡ್ರೆ ಎಷ್ಟು ನಿಮ್ಗೆ ಅಕ್ಷಯ ಆಗುತ್ತೋ, ಅಕ್ಷಯ ಅಂದ್ರೆ ಏನು, ವೃದ್ಧಿ ಆಗುತ್ತೆ ಅಲ್ವಾ. ನಿಮ್ಮಲ್ಲಿ ಏನ್ ಸುಖ ಸಂತೋಷ ನೆಮ್ಮದಿ ಇರುತ್ತೆ ಇದೆಲ್ಲ 10 ಟೈಮ್ಸ್ ಅಥವಾ 100 ಟೈಮ್ಸ್ ಆಗ್ಬೇಕು. ನಿಮ್ಮಲ್ಲಿ ಶಾಶ್ವತವಾಗಿ ಇದೆಲ್ಲ ಇರಬೇಕು ಅಂದ್ರೆ ಕೇವಲ ಚಿನ್ನ ಬೆಳ್ಳಿ ಅಷ್ಟೇ ಅಲ್ಲ, ನೀವು ಬೇರೆ ವಸ್ತುಗಳನ್ನ ಕೂಡ ತಗೊಂಡಾಗ ನಿಮ್ಗೆ ಇದೇ ರೀತಿಯಾದಂತಹ ಬೆನಿಫಿಟ್ಸ್ ಅಥವಾ ಇದಕ್ಕಿಂತ ಒಳ್ಳೆ ಬೆನಿಫಿಟ್ಸ್ ಸಿಗುವಂತ ಚಾನ್ಸಸ್ ಇರುತ್ತೆ. ಅದ್ ಯಾವ್ದ್ಯಾವ್ದು ಅಂದ್ರೆ, ಮೊದಲನೇದಾಗಿ ಕಲ್ಲುಪ್ಪು ಇರ್ಬೋದು, ತೆಂಗಿನಕಾಯಿ, ಈಗ ನಾವು ಕಲ್ಪವೃಕ್ಷ ಅಂತ ಹೇಳ್ತೀವಲ್ವಾ, ಸೊ ಹಾಗಾಗಿ ತೆಂಗಿನಕಾಯಿ, ಪರ್ಕೆ ಕೂಡ ಲಕ್ಷ್ಮೀ ಸ್ವರೂಪ ಅಂತ ಹೇಳ್ತಾರೆ, ಸೊ ಹಾಗಾಗಿ ಪರ್ಕೆಯನ್ನ, ಇದ್ರ ಜೊತೆ ಬಟ್ಟೆಗಳು, ದವಸ ಧಾನ್ಯ, ಅದರಲ್ಲೂ ಅಕ್ಕಿ ತರುವಂಥದ್ದು, ಗೋಧಿ ತರುವಂಥದ್ದು, ಇದೆಲ್ಲ ಕೂಡ ನಿಮ್ಗೆ ಖಂಡಿತ ಹೆಲ್ಪ್ ಆಗುತ್ತೆ. ಇದ್ರ ಜೊತೆಗೆ ನೀವು ಏನನ್ನ ಇವತ್ತು ಮಾಡಬೇಕು ಅಂತ ಕೇಳಿದ್ರೆ, ಇವತ್ತಿನ ದಿವಸ ನೀವು ದಾನವನ್ನ ಮಾಡಬೇಕಾಗತ್ತೆ. ಏನನ್ನ ದಾನ ಮಾಡಬೇಕು? ಮೊದಲನೇದಾಗಿ ನಿಮ್ಮ ಶ್ರಮದಾನ, ಎಲ್ಲಾದ್ರೂ ಹೋಗಿ ವಾಲಂಟಿಯರ್ ಮಾಡುವಂಥದ್ದು, ಬಟ್ಟೆಯನ್ನ ಬಿಟ್ಟು ನೀವು ಹಣ ಕೊಡುವಂಥದ್ದು, ದುಡ್ಡು ಕೊಡುವಂಥದ್ದು, ಯಾವುದೊಂದು NGOಗೋ ಎಲ್ಲೋ ಬೇಕಾದ್ರೆ ನೀವು ಹೋಗಿ ದಾನವನ್ನ ಮಾಡುವಂಥದ್ದು, ರೋಡ್ ಸೈಡಲ್ಲಿ ಯಾರಿಗೋ ಹೆಲ್ಪ್ ಮಾಡುವಂಥದ್ದು, ಏನ್ ಬೇಕಾದ್ರೂ ಇವತ್ತನ್ನ ಮಾಡಿ. ಇವತ್ತಿನ ದಿವಸ ಏನಪ್ಪಾ ಅಂದ್ರೆ, ನೀವು 100 ಕಾಲ ಮಾಡಿದಂತ ಪಾಪಗಳು ಕೂಡ ಹೋಗಿ ಇವತ್ತಿಂದ ಮಾಡುವಂತ ಜಪದಿಂದ ನಿಮ್ಗೆ ಪುಣ್ಯಗಳು ಅಕ್ಷಯವಾಗತ್ತೆ ಅಂತ ಹೇಳುವಂಥದ್ದು. ಸೊ ಅಕ್ಷಯ ತೃತೀಯಕ್ಕೆ ಏನನ್ನ ದಾನ ಮಾಡಬೇಕು ತಿಳ್ಕೊಂಡ್ರಿ. ಏನನ್ನ ತಗೋಬಹುದು ಚಿನ್ನವನ್ನು ಹೊರತುಪಡಿಸಿ? ಗೊತ್ತಾಯ್ತಲ್ಲ. ನೀವೇನನ್ನ ತಗೋಬೇಕು ಅನ್ಕೊಳ್ತಾ ಇದ್ದೀರಾ? ಕಮೆಂಟ್ ಮಾಡಿ.